ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಗೆ ಬದನೆಕಾಯಿ ಎಣ್ಗಾಯಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಡಾಯಿಗೆ ಒಂದು 3-4 ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡು ಈ ರೀತಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಸಿಪ್ಪೆ ಬಿಡೋವರೆಗೂ ಹುರ್ಕೊಂಡು ಅದ್ರ ಜೊತೆಗೇ ಒಂದು 2-3 ಸ್ಪೂನು ತೆಂಗಿನಕಾಯಿ ಹಾಕ್ಕೊಳ್ಳಿ. ಅದನ್ನು 1-2 ನಿಮಿಷ ಫ್ರೈ ಮಾಡಿದ್ಮೇಲೆ ಅದ್ರ ಜೊತೆಗೇ 3-4 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನೀವು ಬೇಕಾದರೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಹುಣಸೆಹಣ್ಣು ರಸ ತೊಗೊಂಡು ಹಾಕ್ಕೋಬೋದು. ನಾನು ಹಾಗೆ ಡೈರೆಕ್ಟಾಗಿ ಹುಣಸೆಹಣ್ಣನ್ನೇ ಹಾಕ್ತಿದ್ದೀನಿ. ಇದನ್ನು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಹುರಿದು ಆರಿಸಿಟ್ಟಿರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಮೇಯ್ನಾಗಿ ಹುಚ್ಚೆಳ್ಳು ಪುಡಿ ಬೇಕು. ಹುಚ್ಚೆಳ್ಳು ಪುಡಿ ಹೇಗೆ ಮಾಡೋದು ಅಂದರೆ ಹುಚ್ಚೆಳ್ಳನ್ನ ನೀಟಾಗಿ ಸೋಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದನ್ನು ಹುರಿದು ಅದಕ್ಕೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಉಪ್ಪು ಹಾಕಿ ನೈಸಾಗಿ ರುಬ್ಕೊಳ್ಳೋದು ಅಷ್ಟೇ, ಸುಲಭ. ಈ ರೀತಿ ಬದನೆಕಾಯಿನ 4 ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊತಿದ್ದೀನಿ. ನೋಡಬೇಕು ಒಳಗಡೆ ಹುಳ ಎಲ್ಲ ಇದೆಯಾ ಅಂತ ನೋಡಿ ನೀಟಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ತೊಳೆದಿಟ್ಕೊಳ್ಳಿ. ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಒಳಗಡೆಗೆ ಸ್ಟಫ್ ಮಾಡಬೇಕು, ಫಿಲ್ ಮಾಡಬೇಕು. ನೀವು ಬೇಕಾದರೆ ಸ್ಪೂನ್ ಸಹಾಯದಿಂದನೂ ಮಾಡ್ಬೋದು. ನಾನು ಹಾಗೆ ಕೈಯಲ್ಲೇ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಸಣ್ಣದಾಗಿ ರುಬ್ಬಿರಬೇಕು. ಈ ರೀತಿ ಒಂದು ಸಲ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಫಿಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 7-8 ಬದನೆಕಾಯಿ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಈ ರೀತಿ ಒಳಗಡೆ ಫಿಲ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊತಿದ್ದೀನಿ. ಯಾರ್ಯಾರೆಲ್ಲ ಚಾನಲ್ ನೋಡಿನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನೂ ಸ್ವಲ್ಪ ಅದು ಹುಡಿ ಬ್ಯಾಲೆನ್ಸ್ ಇದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆನೇ ಜಾಸ್ತಿ ಬೇಕು. ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಹುರ್ಕೊಂಡು ಅದ್ರ ಜೊತೆಗೆ ಟೊಮೆಟೊ ಹಾಕ್ಕೊಂಡು ಅದು ಸ್ವಲ್ಪ ಬೇಯೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವಾಗ ನಾನು ಆವಾಗಲೇ ಫಿಲ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಎಲ್ಲ ಬದನೆಕಾಯಿಗಳನ್ನೂ ಇದರೊಳಗಡೆ ಹಾಕ್ತಿದ್ದೀನಿ. ಹಾಕಿದ್ಮೇಲೆ ಇದನ್ನು ತಿರುಗಿಸ್ಬಾರ್ದು, ಕೈ ಆಡಿಸ್ಬಾರ್ದು. 1-2 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಆದಮೇಲೆ ಈ ರೀತಿ ಅದನ್ನು ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. ಮತ್ತು 2 ನಿಮಿಷ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಆವಾಗ 2 ಕಡೆನೂ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಇದಕ್ಕೆ ಆವಾಗಲೇ ಉಳಿದಿರೋ ಪುಡಿಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರೊಳಗಡೆ ಹಾಕಿ ನಿಮಗೆ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಆಲ್ರೆಡಿ ರುಬ್ಬೋದಕ್ಕೆ ಉಪ್ಪು ಹಾಕ್ಕೊಂಡಿದ್ವಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈ ರೀತಿ ಒಂದು 7-8 ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ಸುತ್ತ ಎಣ್ಣೆ ಬಿಟ್ಟಿರುತ್ತೆ. ನೋಡಿದ್ರಲ್ಲ ಮನೇಲೇ ಎಷ್ಟು ಸುಲಭವಾಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋದು ಅಂತ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ